ನಮ್ಮಂತ ಇವತ್ತಿನ ಒಂದು ಜನಸಾಮಾನ್ಯರು ಶ್ಲೋಕದ ಓದಿದ್ರೆ ಭಾವಾರ್ಥದ ಚಿಂತನೆ. ಹಾ ಹಾ ಹೌದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದರಲ್ಲಿ ಒಟ್ಟು ಶ್ಲೋಕಗಳ ಭಾವಾರ್ಥದ ಚಿಂತನೆ ಮಾಡಿದ್ದೇವೆ. ಅದರಲ್ಲಿ ಈಗ 4ನೇ ಶ್ಲೋಕದ ಭಾವಾರ್ಥವನ್ನ ಗಮನಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 4ನೇ ಶ್ಲೋಕ. ಸನಾ ಕಿಲ ಮಾತಸ್ತ್ವಂ ಅಮುನಾ ತತ ಯೋಗಿನಿ ಮಮ ನಾಥೇನ ದೇವಶ್ಚ ವಿಮನಾಶ್ಚ ನ ಸತ್ವಯಿ. ಲಕ್ಷ್ಮೀದೇವಿಯ ದೊಡ್ಡ ಗುಣವನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಮಾತಃ ತಾಯಿಯೇ, ತತಯೋಗಿನಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡು ಇರುವಂತಹ ನೀನು ಅಮುನಾ ತತಯೋಗಿನಿ. ಅಮುನಾ ಈ ಪರಮಾತ್ಮನಿಂದ, ತತ ವ್ಯಾಪಿಸಿಕೊಂಡು, ಯೋಗಿನಿ ಎಲ್ಲ ಕಡೆಯಲ್ಲಿ ಪರಮಾತ್ಮನ ಸಂಬಂಧವುಳ್ಳಂತಹ ನೀನು ಸಮನಾಕಿಲ ಸಮನಾ ಎಂಬ ಹೆಸರನ್ನ ಹೊಂದಿದ್ದೀಯಷ್ಟೇ. ಇದು ಆ ಪದಗಳ ಅರ್ಥ. ಎಷ್ಟು ಸ್ವಾರಸ್ಯ ಇದೆ ಅಂತಂದ್ರೆ, ಯಾವತ್ತಾದ್ರೂ ಒಂದು ದಿವಸ ಅವಕಾಶ ಸಿಕ್ತು ಅಂತಂದ್ರೆ ಹೇಳ್ತೇನೆ, ಇಡೀ ಬ್ರಹ್ಮಾಂಡದ ಪರಿಮಾಣ ಎಷ್ಟಿದೆ, ಬ್ರಹ್ಮಾಂಡದ ಹೊರಗಡೆಯಲ್ಲಿ ಎಷ್ಟು ವಿಸ್ತಾರವಾದ ಜಗತ್ತಿದೆ, ನಾವು ಊಹಿಸಲಿಕ್ಕೂ ಸಾಧ್ಯವಾಗದೇ ಇರುವಷ್ಟು ದೊಡ್ಡದಾದ ಇಡೀ ಬ್ರಹ್ಮಾಂಡ ಇದೆ. ಈ ಬ್ರಹ್ಮಾಂಡದ ಹೊರಗಡೆ ಜಗತ್ತು ನಮಗೇನು ಗೊತ್ತಿಲ್ಲ, ಅಷ್ಟು ದೊಡ್ಡದಾದಂತಹ ಒಂದು ಪ್ರದೇಶ ಇದೆ. ಪರಮಾತ್ಮ ಎಲ್ಲ ಕಡೆಯಲ್ಲಿ ತಾನು ವ್ಯಾಪಿಸಿಕೊಂಡು ಇದ್ದಾನೆ. ಎಲ್ಲ ವಸ್ತುಗಳನ್ನ ನಿಯಮನ ಮಾಡುತ್ತಾ ಪರಮಾತ್ಮ ಇದ್ದಾನೆ. ಅಮುನಾ ತತಯೋಗಿನಿ, ಅವನ ಜೊತೆಯಲ್ಲಿ ಲಕ್ಷ್ಮೀದೇವಿಯು ಕೂಡ ಎಲ್ಲ ದೇಶದಲ್ಲೂ ಪರಮಾತ್ಮ ಎಲ್ಲೆಲ್ಲಿದ್ದಾನೋ ಎಲ್ಲ ಕಡೆಯಲ್ಲೂ ಇದ್ದಾಳೆ. ಪರಮಾತ್ಮ ಯಾವ ಯಾವ ಪ್ರದೇಶದಲ್ಲಿದ್ದಾನೋ ಆ ಎಲ್ಲ ಪ್ರದೇಶದಲ್ಲಿ, ಯಾವ ಕಾಲದಲ್ಲಿದ್ದಾನೋ ಆ ಎಲ್ಲ ಕಾಲದಲ್ಲಿ ಪರಮಾತ್ಮನಿಂದ ವ್ಯಾಪಿಸಿಕೊಂಡು ಪರಮಾತ್ಮ ಲಕ್ಷ್ಮೀದೇವಿ ಇದ್ದಾಳೆ. ಅದಕ್ಕೆ ಸಮನ. ದೇಶತಃ ಕಾಲತಶ್ಚ ಸಮಾನಂ ನಾ ಯಸ್ಯ ಸಹ ಸಮನಾಹ. ಪರಮಾತ್ಮನ ದೇಶದಲ್ಲಿ ಎಷ್ಟೆಷ್ಟು ದೇಶದಲ್ಲಿ ಪರಮಾತ್ಮ ಇರ್ತಾನೋ, ಯಾವ ಕಾಲದಲ್ಲಿ ಪರಮಾತ್ಮ ಇರ್ತಾನೋ ಆ ಎಲ್ಲ ಕಾಲದಲ್ಲಿ ಆ ಎಲ್ಲ ದೇಶದಲ್ಲೂ ಕೂಡ ಪರಮಾತ್ಮನ ಜೊತೆಯಲ್ಲಿಯೇ ನಿತ್ಯ ನಿರಂತರವಾಗಿ ಸಂಪರ್ಕವನ್ನು ಹೊಂದಿದಂತಹ ಏಕೈಕ ಚೇತನ ಅದು ಲಕ್ಷ್ಮೀದೇವಿ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸಮನ ಅನ್ನುವಂತ ಹೆಸರು ತುಂಬಾ ಅಪರೂಪವಾದ, ಬಹಳ ಅರ್ಥಗರ್ಭಿತವಾದಂತಹ ಹೆಸರು. ಅಷ್ಟೇ ಅಲ್ಲ, ಅಮುನಾ ತತಯೋಗಿನಿ, ನೀನೆಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿದ್ದೀಯ. ಅಷ್ಟೇ ಅಲ್ಲ, ಯೋಗಿನಿ, ಧ್ಯಾನ ಮಾಡ್ತಾ ಇದ್ದೀಯ, ನಿರಂತರವಾಗಿ ಪರಮಾತ್ಮನ ಗುಣಗಳನ್ನ ಚಿಂತನೆ ಮಾಡ್ತಾ ಇದ್ದೀಯ. ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಂತಹ ನೀನು ಸುಮ್ಮನೆ ಇದ್ದಾರೆ ಅಂತ ಇರೋದಲ್ಲ, ಇದ್ದು ಅಲ್ಲಿ ನಿರಂತರವಾಗಿ ಪರಮಾತ್ಮನ ಗುಣಗಳ ಚಿಂತನೆಯನ್ನು ಮಾಡ್ತಾ ಇದ್ದೀಯ. ಮಮ ನಾಥೇನ ದೇವಶ್ಚ ವಿಮನಾಶ್ಚ ನ ಸತ್ವಯಿ. ಯಾವ ದೇವತೆಗಳಾಗ್ಲಿ ಅಥವಾ ಪರಮಾತ್ಮನೇ ಆಗಲಿ, ನಿನ್ನಲ್ಲಿ ಯಾರೂ ವೈಮನಸ್ಯವನ್ನು ಇಟ್ಕೊಂಡವರು ಇಲ್ವೇ ಇಲ್ಲ. ತ್ವಯಿ ನ ವಿಮನಾಹ. ದೇವತೆಗಳಾಗಿರಬಹುದು, ನನ್ನ ಒಡೆಯನಾದಂತಹ ಪರಮಾತ್ಮನಾಗಿರಬಹುದು, ಗಂಡ ಹೆಂಡಂದಿರು ಅಂತಂದ್ಮೇಲೆ ಸ್ವಲ್ಪವಾದರೂ ವಿರಸ ಇರಬಹುದು. ಆದ್ರೆ ಸ್ವಲ್ಪವೂ ವಿರಸವಿಲ್ಲದೇನೆ ಸಮರಸದ ಜೀವನವನ್ನು ನಡೆಸುವವರು ನೀವು.
ವಿಮನಾಶ್ಚ ನ ಸತ್ವಯಿ, ನಿನ್ನಲ್ಲಿ ಎಂದೆಂದಿಗೂ ಮನಸ್ಸನ್ನ ಕೆಡಿಸಿಕೊಂಡದ್ದು ಪರಮಾತ್ಮ ಅಂತ ಇಲ್ವೇ ಇಲ್ಲ. ಲಕ್ಷ್ಮೀದೇವಿಯೇ ಕೆಲವೊಮ್ಮೆ ಸಿಟ್ಟು ಮಾಡಿಕೊಂಡ ಹಾಗೆ ಕೊಲ್ಹಾಪುರಕ್ಕೆ ಬಂದ ಹಾಗೆ ತೋರಿಸಿಕೊಂಡಿದ್ದಾಳೆ. ಪರಮಾತ್ಮ ಆ ತರ ಒಮ್ಮೆನೂ ಲಕ್ಷ್ಮೀ ದೇವಿಯನ್ನು ಬಿಟ್ಟಿಲ್ಲ. ಅದು ನಾಟಕಕ್ಕೋಸ್ಕರನೇ ಲಕ್ಷ್ಮೀ ದೇವಿ ಬಿಟ್ಟು ಬಂದದ್ದು. ಆದರೆ ಬಿಟ್ಟು ಬಂದ ನಾಟಕವನ್ನೂ ಪರಮಾತ್ಮ ಮಾಡ್ಲಿಲ್ಲ. ಯಾಕೆ ಅಂತಂದ್ರೆ ಲಕ್ಷ್ಮೀ ದೇವಿಯ ಮೇಲೆ ಅಷ್ಟು ಪ್ರೀತಿ. ಗಂಡ ಹೆಂಡತಿಯರಲ್ಲಿ ಸಾಮರಸ್ಯ ಇಲ್ಲ ಅಂತ ಆದ್ರೆ, ಮನಸ್ತಾಪಗಳಾಗ್ತಾ ಇದೆ ಅಂತಂತ ಹೇಳಿದ್ರೆ, ಅದಕ್ಕೋಸ್ಕರವೇ ಶ್ರೀ ಶಿರೀಷ ಗುಣದರ್ಪಣವನ್ನ ಪಾರಾಯಣಕ್ಕೋಸ್ಕರ ಅಂತ ಹೇಳ್ತಾರೆ. ಮುಂದಿನ ಅನೇಕ ಶ್ಲೋಕಗಳಲ್ಲಿ ಇದೇ ತರ ಹೇಳ್ತಾರೆ. ಸಮನಾ ಕಿಲ ಮಾತಸ್ತ್ವಂ, ನೀನು ಸಮನ, ಪರಮಾತ್ಮನ ಜೊತೆಯಲ್ಲಿ ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲೂ ವ್ಯಾಪ್ತಳಾದಂಥವಳು ನೀನು. ಎಲ್ಲ ಕಡೆಯಲ್ಲಿ ಇದ್ದುಕೊಂಡು ಯೋಗಿನಿ, ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದೀಯಾ. ಮಮನಾಥೇನ, ನನ್ನ ಒಡೆಯನಾದಂತಹ ಪರಮಾತ್ಮನಾಗಿರಬಹುದು, ಯಾವ ದೇವತೆಗಳಾಗಿರಬಹುದು, ಯಾರಿಗೂ ದೇವಃ, ನಮ್ಮೆಲ್ಲರಿಗೆ ಒಡೆಯನಾದಂತಹ ದೇವತೆ ಪರಮಾತ್ಮ. ನನ್ನ ಒಡೆಯನಾದಂತಹ ಪರಮಾತ್ಮನಿಂದ ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ವ್ಯಾಪಿಸಿಕೊಂಡು ನೀನಿದ್ದೀ. ದೇವಶ್ಚ, ದೇವತೆಯಾದಂತಹ ಪರಮಾತ್ಮನಾದರೂ ತ್ವಯಿ ನ ವಿಮನಾಹ, ಎಂದೆಂದಿಗೂ ನಿನ್ನಲ್ಲಿ ಮನಸ್ಸನ್ನ ಕೆಡಿಸಿಕೊಂಡವನಲ್ಲ, ನಿನ್ನ ಬಗ್ಗೆ ಮನಸ್ಸಿನಲ್ಲಿ ಬೇಸರಗೊಂಡವನಾಗ್ಲಿ ಕೋಪಗೊಂಡವನಾಗ್ಲಿ ಆಗಿಲ್ಲ. ಅಂದ್ರೆ ನೀನೆಷ್ಟು ಅನುರೂಪಳಾದಂತಹ ಪತ್ನಿಯಾಗಿರ್ಬೇಕು. ಗಂಡನಿಗೆ ಹೆಂಡತಿಯ ಮೇಲೆ ಕೋಪವೇ ಬರೋದಿಲ್ಲ ಅಂತಂದ್ ಹೇಳಿದ್ರೆ, ಎಂತಹ ಅನುರೂಪಗಳಾದಂತಹ ಅನುರೂಪ ಮನಸ್ಸಿನ ಹೆಂಡತಿಯಾಗಿರ್ಬೇಕು, ನಿನಗೆ ನಮಸ್ಕಾರ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಸಮನಾಖಿಲ ಮಾತಸ್ತ್ವಂ ಅಮುನಾ ತತ ಯೋಗಿನಿ, ಮಮನಾಥೇನ ದೇವಶ್ಚ ವಿಮನಾಶ್ಚನ ಸತ್ವಯಿ. ಮಮ, ನನ್ನ, ನಾಥೇನ, ಒಡೆಯನಾದ, ಅಮುನ, ಈ ಪರಮಾತ್ಮನಿಂದ, ತಥಯೋಗಿನಿ, ಇಡೀ ಜಗತ್ತನ್ನ ವ್ಯಾಪಿಸಿಕೊಂಡು ಇದ್ದೀಯಾ ಎಂಬ ಕಾರಣದಿಂದ, ತ್ವಂ ಮಾತಃ ಸಮನಾಹ ಕಿಲ, ತಾಯಿಯೇ ನೀನು ಸಮನ ಎಂಬ ಹೆಸರನ್ನ ಕರೆಸಿಕೊಂಡಿದ್ದೀಯಲ್ಲವಾ. ಪರಮಾತ್ಮನಾದ್ರೂ ನೀನು ಪರಮಾತ್ಮನ ಜೊತೆಯಲ್ಲಿ ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲದಲ್ಲಿ ವ್ಯಾಪಿಸಿಕೊಂಡಿದ್ದೀಯ. ಅಷ್ಟೇ ಅಲ್ಲ, ನಿನ್ನ ಮೇಲೆ ಪರಮಾತ್ಮ ಇಷ್ಟು ಪ್ರೀತಿಯನ್ನು ಮಾಡ್ತಾ ಇದ್ದಾನೆ, ಎಂದೆಂದಿಗೂ ನಿನ್ನ ಮೇಲೆ ಬೇಸರಿಸಿಕೊಂಡವನಲ್ಲ. ದೇವಶ್ಚ ವಿಮನಾಶ್ಚ ನ ಸತ್ವಯಿ, ವಿಮನಾಹ, ಮನಸ್ಸನ್ನ ಎಂದೆಂದಿಗೂ ನಿನ್ನ ವಿಷಯದಲ್ಲಿ ಅಯ್ಯೋ ಈ ರೀತಿಯಾಗಿ ಮಾಡ್ಬಿಟ್ಲು, ಮಾಡಬಾರ್ದಾಗಿತ್ತು ಅಂತ ಕೋಪಿಸಿಕೊಂಡದ್ದಾಗ್ಲಿ ಬೇಸರಿಸಿಕೊಂಡದ್ದಾಗ್ಲಿ ಇಲ್ಲ. ಅಂತಹ ಅನುರೂಪಳಾದಂತಹ ವ್ಯಕ್ತಿ ನೀನು ಅಂತ ಹೇಳ್ತಾ ಇದ್ದಾರೆ. ಕಿಲ ಮಾತಸ್ತ್ವಮುನಾ ತತ ಯೋಗಿನಿ, ಮಮ ನಾಥೇನ ದೇವಶ್ಚ ವಿಮನಾಶ್ಚ ನ ಸತ್ವಯಿ ಅಂತ ಇದು ಗುರುಗಳೇ, 4ನೇ ಶ್ಲೋಕದ ಭಾವಾರ್ಥ. ಹೇಳಿ. ನನ್ನ ಪಾಠದಲ್ಲಿ ಅಂದ್ರೆ ನನಗಿರುವ ಪುಸ್ತಕದಲ್ಲಿ ಮಮನಾಥೇನ ನೈವಸ್ಯ ವಿಮನಾಶನ ಸತ್ವಯಿ ಅಂತ ಇದೆ ಗುರುಗಳೇ. ಮಮನಾಥೇನ ನೈವಸ್ಯ ವಿಮನಾಶನ ಸತ್ವಯಿ. ಸ್ವಲ್ಪ ತಪ್ಪೇ ಇದೆ. ಮಮನಾಥೇನ ದೇವಶ್ಚ ಅಂತಾನೆ ಮಾಡ್ಕೊಳ್ಳಿ ಅದನ್ನ. ಮತ್ತೆ ನಾನು ನಿನ್ನೆ ಒಂದು ಇದರಲ್ಲಿ ಕಳಿಸಿದ್ದೆ ಗುರುಗಳೇ, ಆ ಪಾಠದಲ್ಲೂ ಸಹ ಹೀಗೆ ಇದೆ ಗುರುಗಳೇ ಅದು. ಹೌದಾ, ಹಾಗಾದ್ರೆ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಡೋಣ ಅದನ್ನ. ಸರಿ. ಈ ತರ ಇದು ತುಂಬಾ ಸೊಗಸಾದ ಅರ್ಥ ಇದೆ. ಇದು ಮೂಲ ಪಾಠವೂ ಹೌದು. ಮಮನಾಥೇನ ದೇವಶ್ಚ ವಿಮನಾಶ್ಚ ನ ಸತ್ವಯಿ ಅಂತ. ದೇವಶ್ಚ ಅಂತ ಮಾಡ್ಕೋಬೇಕಾ ಗುರುಗಳೇ ಅದನ್ನ? ನೈವಸ್ಯ ಅಂತಿರೋದು ದೇವಶ್ಚ ಅಂತ ಮಾಡ್ಕೋಬೇಕಾ ಗುರುಗಳೇ? ಹೌದು ಹೌದು ಹೌದು. ಆಯ್ತು. ಸರಿ. ಅದರ ಅರ್ಥ ಏನು ಸರ್? ಯಾವ್ದು? ನ ಸತ್ವಯಿ, ನಿನ್ನಲ್ಲಿ ಎಂದಿಗೂ ಕೋಪಗೊಂಡಿಲ್ಲ ಅಂತ.